ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮಗೆ ಥಂಬ್ನೈಲ್ ನೋಡೇ ಗೊತ್ತಾಗಿರುತ್ತೆ. ಇಲ್ಲಿ ಅಡುಗೆಗೆ ನಾವು ರಾತ್ರಿ ಅಡುಗೆಗೆ ಇದು ಮಾಡ್ಕೊಳ್ತಾ ಇರೋದು ಏನಂದರೆ ಲಿವರು ಮತ್ತು ಗುಂಡ್ಕಾಯಿ ಇತ್ತು. ಅದು ಸ್ವಲ್ಪ ಮಾಡ್ಕೊಂಡು ಹಾಗೆ ಇಟ್ಟಿದ್ವಿ. ಶ್ರುತಿ ಬಂದಿಲ್ಲ, ಸೊ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾಳೆ. ಅವಳೊಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದಾಳೆ. ಆಯಿಲ್ಗೆ ಮಸಾಲೆ ಹಾಕ್ಬಿಟ್ಟು ಫಸ್ಟು ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಏನು ಚಿಕನ್ ಏನಿದೆ ಲಿವರ್ ಗುಂಡ್ಕಾಯಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮಾಡ್ತಿರೋದು. ರೈಸ್ಗೆ ಎಷ್ಟು ಬೇಕೋ ಆ ಥರ ಸಾಗುನ ಪ್ರಿಪೇರ್ ಮಾಡ್ತಾ ಇರೋದು. ವಿಷಯ ಏನು ಅಂತ ಹೇಳಿದ್ರೆ, ತುಂಬ ಜನ ಪ್ರೆಗ್ನೆಂಟ್ ಲೇಡೀಸ್ ಏನಿದ್ದಾರೆ ಅವ್ರಿಗೆ ಏನು ಪ್ರಾಬ್ಲಮ್ ಏನಂದರೆ, ಒಂದು 5 ಮಂತ್ ಅಥವಾ 6 ಮಂತ್ ಆಗ್ತಿದ್ದಂಗೆ ಹೊಟ್ಟೆ ಏನಾಗುತ್ತೆ ದಪ್ಪ ಆಗ್ತಾ ಬರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನವೆ ಬರೋದು ಮತ್ತು ಸಿಕ್ಕಾಪಟ್ಟೆ ಟೈಟ್ ಅನ್ಸೋದು ಮತ್ತು ಸ್ಟ್ರೆಚ್ ಮಾರ್ಕು ಉಳ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ಈ ಟೈಮಲ್ಲೇ ಜಾಸ್ತಿ ಹೊಟ್ಟೆ ದಪ್ಪ ಆಗ್ತಾ ಹೋಗೋದ್ರಿಂದ ಸ್ಟ್ರೆಚ್ ಮಾರ್ಕ್ ಬೀಳುತ್ತಲ್ವ. ಆ ಮಾರ್ಕ್ ಏನಿದೆ, ಆ ಮಾರ್ಕ್ ಎಲ್ಲ ಹೋಗಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ತುಂಬ ಜನಕ್ಕೆ ಹೋಗೋದೇ ಇಲ್ಲ, ಏನೇ ಮಾಡಿದ್ರೂ ಹೋಗೋದೇ ಇಲ್ಲ. ಕೆಲವರಿಗೆ ಅದ್ರದ್ದು ಮಾರ್ಕು ಒಂಚೂರು ಇರೋದೇ ಇಲ್ಲ. ಯಾರಿಗಿರಲ್ಲ ಅಂತ ಹೇಳಿದ್ರೆ, ತುಂಬ ಯಾರಿಗೆ ಪುಟ್ಟು ಹೊಟ್ಟೆ ಇರುತ್ತೆ ಅವರಿಗಂತೂ ಯಾವುದೇ ರೀತಿಯಾದಂಥ ಮಾರ್ಕು ಬೀಳಲ್ಲ. ಈಗ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಜಾಸ್ತಿ ಏನು ಹೊಟ್ಟೆಯಿಂದ ದಪ್ಪ ಆಗಿರಲಿಲ್ಲ. ಹಾಗಾಗಿ ನನಗೆ ಜಾಸ್ತಿ ಯಾವುದೇ ಮಾರ್ಕ್ ಇಲ್ಲ. ಸ್ವಲ್ಪ ಕೆಳ ಹೊಟ್ಟೆಲಿ ನನಗೆ ಅದ್ರ ಮಾರ್ಕೆಲ್ಲ ಇದ್ದಿದ್ದು, ಅಷ್ಟೊಂದು ಜಾಸ್ತಿ ಇಲ್ಲ, ಸ್ವಲ್ಪ ಇದೆ. ಅದು ಬಿಟ್ಟರೆ ನನಗೆ ಹೊಟ್ಟೆಯಲ್ಲಿ ಯಾವುದೇ ರೀತಿಯಾದಂಥ ಸ್ಟ್ರೆಚ್ ಮಾರ್ಕ್ಸ್ ಅಂತೂ ಇರಲೇ ಇಲ್ಲ. ಸೊ ಎಲ್ರಿಗೂ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರಿಗಂತೂ ಸಿಕ್ಕಾಬಟ್ಟೆ ನೋಡೋಕ್ಕೆ ಆಗಲ್ಲ, ಆ ಥರ ಆಗಿಬಿಟ್ಟಿರುತ್ತೆ. ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ, ಇದು ಬೀಳಬಾರ್ದು ಅಂದರೆ ಒಂದು 5 ಮಂತ್ 6 ಮಂತ್ ಟೈಮಲ್ಲಿ ನಿಮಗೆ ಹೊಟ್ಟೆ ದಪ್ಪ ಆಗ್ತಾ ಬರ್ತಿರುತ್ತಲ್ವ, ಆ ಟೈಮಲ್ಲೇ ಈ ಕೋಕೋನಟ್ ಆಯಿಲ್ ಏನಿದೆ ಆ ಆಯಿಲ್ನ ಹೊಟ್ಟೆಗೆ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ಆಗ ನಿಮಗೆ ಅದು ನವೆ ಅನಿಸಲ್ಲ. ನವೆ ಅಂದಾಗ ನೀವು ಕೆರ್ಕೊಳಕ್ಕೆ ಹೋಗಬೇಡಿ. ಕೆರೆಯೋದ್ರಿಂದನೂ ಕೂಡ ಆ ಜಾಸ್ತಿ ಮಾರ್ಕ್ ಬೀಳುತ್ತೆ, ಸ್ಟ್ರೆಚ್ ಮಾರ್ಕು ಜಾಸ್ತಿ ಆಗುತ್ತೆ. ನಾನು ಅದನ್ನು ಮಾರ್ಕ್ಸ್ ಅಂತಲೇ ಹೇಳ್ತಾ ಇದ್ದೀನಿ. ಅದು ಇಲ್ಲೇ ಬರ್ತಿದೆಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಮಾರ್ಕ್ ಏನಿದೆ ಅದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ನೀವೇನಾದರೂ ನವಿತಿದೆ ಅಂತ ಹೇಳಿ ಕೆರ್ಕೊಳಕ್ಕೆ ಹೋದರೆ, ನಿಮ್ಗೆ ತಡ್ಕೊಳಕ್ಕಾಗ್ತಿಲ್ಲ ಅಂದರೆ ಸುಮ್ಮನೆ ಕೈಲಿ ಈ ಥರ ರಬ್ ಮಾಡಿ. ಉಗ್ರಲ್ಲೆಲ್ಲ ಕೆರ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ಟೈಮಲ್ಲಿ ಸ್ವಲ್ಪ ಕೋಕೋನಟ್ ಆಯಿಲ್ ತೊಗೊಳ್ಳಿ. ರಾತ್ರಿ ಮಲ್ಕೊಳ್ತೀರಲ್ಲ, ಆ ಟೈಮಲ್ಲಿ ಅಪ್ಲೈ ಮಾಡಿಬಿಟ್ಟು ಲೈಟಾಗಿ ಮಸಾಜ್ ಮಾಡಿಬಿಟ್ಟು ಮಲ್ಕೊಳ್ಳಿ. ಬೇಕಾದರೆ ಬೆಳಗ್ಗೆನೂ ಎದ್ದ ಮೇಲೆ ಇನ್ನೊಂದು ಸಲ ಮಾಡ್ಕೊಳ್ಳಿ. ಡೇಯಲ್ಲಿ ನೈಟ್ ಅಂತೂ ಕಂಪಲ್ಸರಿ ಮಾಡಿ. ಡೇ ಬೇಕಾದರೆ ನಿಮಗೆ ಜಾಸ್ತಿ ಇದೆ ನವೆ ಅಂದರೆ ಅವಾಗ ಒಂದು ಸರಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಉಗುರು ಏನಿದೆ ಅದರಲ್ಲಿ ಕೆರ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ. ನೀವು ಕೆರೆಯೋದ್ರಿಂದ ನಿಮಗೆ ಇನ್ನೂ ಅದು ಒಂಥರ ಹಿತ ಅನಿಸುತ್ತೆ ಅಲ್ವಾ. ಆವಾಗ ಏನಾಗುತ್ತೆ, ಕೆರೆದು ಅದು ಗಾಯನೂ ಆಗುತ್ತೆ, ಮಾರ್ಕ್ ಇನ್ನೂ ಜಾಸ್ತಿ ಬಿಡುತ್ತೆ, ಅದು ಹೋಗೋದೇ ಇಲ್ಲ ನಿಮಗೆ. ಆ ಥರ ತಪ್ಪು ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಆಯಿಲ್ನ ಅಪ್ಲೈ ಮಾಡ್ಕೊಳ್ತಾ ಬರೋದ್ರಿಂದ ಮಾರ್ಕ್ ಏನಿದೆ ಅದು ಉಳ್ಕೊಳ್ಳಲ್ಲ. ನಿಮ್ಮ ಡೆಲಿವರಿ ಆದಮೇಲೆ ಹೊರಟೋಗ್ಬಿಡುತ್ತೆ, ಅಷ್ಟೊಂದು ಉಳಿಯಲ್ಲ. ಹಾಗಂದ್ಬಿಟ್ಟು ಪೂರ್ತಿ ಹೋಗಲ್ಲ, ಬಟ್ ಅವಾಯ್ಡ್ ಅಂತೂ ಮಾಡ್ಬೋದು. ಕೆಲವ್ರಿಗಂತೂ ನೋಡೋಕ್ಕಾಗಲ್ಲ, ಆ ರೀತಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಈ ನವೆ ಬರುತ್ತೆ ಅಲ್ವ, ಕೆರ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ನಿಮಗೆ ತಡ್ಕೊಳಕ್ಕಾಗ್ತಿಲ್ಲ ಅಂದರೆ ಈ ಅಂಗೈಯಲ್ಲಿದೆ ಅಲ್ವ, ಅದ್ರಲ್ಲಿ ಸ್ವಲ್ಪ ಸುಮ್ಮನೆ ಹಿಂಗೆ ಉಚ್ಕೊಳ್ಳಿ, ರಬ್ ಮಾಡ್ಕೊಳ್ಳಿ ಸಾಕು. ಕೈ ಉಗುರಲ್ಲೆಲ್ಲ ಮಾತ್ರ ಮುಟ್ಟಕ್ಕಂತೂ ಹೋಗಬೇಡಿ, ಅದು ಹೆವಿ ಇದಾಗಿ ಕಾಣಿಸುತ್ತೆ. ಡ್ರೆಸ್ಸೆಲ್ಲ ವೇರ್ ಮಾಡೋರಿಗೆ ಸರಿ, ಸ್ಯಾರಿ ಎಲ್ಲ ವೇರ್ ಮಾಡೋರಿಗೆ ತುಂಬ ಅಸಹ್ಯವಾಗಿ ಕಾಣಿಸ್ತಿರುತ್ತೆ ಅನ್ನೋ ಫೀಲ್ ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಟೈಮಲ್ಲಿ ಆ ಥರ ಆಗೇ ಆಗುತ್ತೆ. ಬಟ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ಖಂಡಿತವಾಗ್ಲೂ ಮಾರ್ಕ್ ಅಂತೂ ಬೀಳಲ್ಲ. 90% ಅಷ್ಟು ನೀವು ಅವಾಯ್ಡ್ ಮಾಡ್ಬೋದು. ಬಟ್ ಕೆಲವ್ರಿಗೆ ತುಂಬ ಹೆವಿ ಹೊಟ್ಟೆ ದಪ್ಪ ಇರೋರಿಗಂತೂ ಬಿದ್ದೇ ಬೀಳುತ್ತೆ ಮಾರ್ಕು. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವ. ಏನೋ ಒಂದು ಒಳ್ಳೆ ಸಿಗ್ತಿದೆ ಅಂತ ಹೇಳಿದಾಗ ಈ ಥರದ್ದಾಗೆ ಆಗುತ್ತೆ. ಸೊ ಇದೊಂದು ಮೇಯ್ನು ನೀವು ಮಾಡ್ಕೋಬೇಕಾಗಿರೋದು. ಸೊ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಆ ಥರ ಜಾಸ್ತಿ ಮಾರ್ಕ್ ಏನಿಲ್ಲ, ಇದೆ ಬಟ್ ಅಷ್ಟೊಂದು ಇಲ್ಲ.
ಕೆಳ ಹೊಟ್ಟೆಯಲ್ಲಿ ಮಾತ್ರ ಜಾಸ್ತಿ ಇರೋದು. ಜಾಸ್ತಿ ಅಂದರೆ ಸ್ವಲ್ಪ ಐತೆ. ನಾನು ಅವಾಗೇನು ಆಯಿಲ್ ಅಪ್ಲೈ ಆ ಥರ ಏನೂ ಮಾಡಿಲ್ಲ. ನನಗೆ ನಾವೇ ಆ ಥರ ಕಡಿಯೋದು ಆ ಥರ ಏನೂ ಆಗ್ತಿರ್ಲಿಲ್ಲ. ಬಟ್ ಹೊಟ್ಟೆ ಟೈಟ್ ಅನ್ನೋದು, ಅಥವಾ ನಾನು ಅವಾಗ ಏನು ಮಾಡ್ತಿದ್ದೆ, ಸುಮ್ಮನೆ ಹೊಟ್ಟೆ ಎರಡು ಕೈಲಿ ಹಿಂಗೆ ಏನಾದರೂ ರಬ್ ಮಾಡ್ಕೊಳ್ತಿದ್ದೆ, ಸುಮ್ಮನೆ ಆಗಿಬಿಡ್ತಿದ್ದೆ ಅಷ್ಟೇ. ಗಿರ್ಕೊಳ್ಳೋದೆಲ್ಲ ಏನೂ ಮಾಡ್ಕೊಳಕ್ಕೆ ಹೋಗ್ತಿರ್ಲಿಲ್ಲ. ಆಮೇಲೆ ಹೊಟ್ಟೆ ಕೂಡ ನನಗೆ ದಪ್ಪ ಇರಲಿಲ್ಲ, ಪುಟ್ಟದಿತ್ತು. ಹಾಗಾಗಿ ಅದು ನನಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ಆಯಿಲ್ ಏನೂ ಅಪ್ಲೈ ಮಾಡಿಲ್ಲ. ಈ ಪ್ರೆಗ್ನೆನ್ಸಿಲಿ ಕೇಳೋದಂದರೆ, ಈ ಪ್ರೆಗ್ನೆನ್ಸಿಗೆ ಸ್ವಲ್ಪ ನಾವೇ ಯಾವಾಗಲಾದ್ರೂ ಒಂದೊಂದು ಸಲ ಅನಿಸುತ್ತೆ, ಯಾವಾಗಲೂ ಅನಿಸಲ್ಲ. ಸೊ ಆವಾಗ ಸುಮ್ಮನೆ ರಬ್ ಮಾಡ್ಕೋತೀನಿ ಅಷ್ಟೇ. ಈಗಲೂ ನಾನು ಯಾವುದೇ ರೀತಿಯಾದಂಥ ಆಯಿಲ್ ಹಚ್ಚುತ್ತಿಲ್ಲ. ಬಟ್ ಮುಂದೆ ಫಸ್ಟ್ ಪ್ರೆಗ್ನೆನ್ಸಿಲಿ ಇದ್ದಿದ್ದಕ್ಕಿಂತ ಸ್ವಲ್ಪ ಆಲ್ರೆಡಿ ಹೊಟ್ಟೆ ಅಷ್ಟೇ ಇದೆ. 9 ಮಂತ್ಸಲ್ಲಿ ಇತ್ತಲ್ಲ, ಹಾಗೆಯೇ ನೋಡೋಣ. ಇನ್ನು 9 ಮಂತ್ಸ್ ತನಕ ಟೈಮ್ ಇದೆಯಲ್ಲ, ಹೊಟ್ಟೆ ಏನಾದರೂ ಇನ್ನೂ ಜಾಸ್ತಿ ಗ್ರೋತ್ ಆದರೆ ನಾನು ಕೂಡ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಅದರಿಂದ ಅವಾಯ್ಡ್ ಆಗುತ್ತೆ. ಹಾಗೆ ನಾವೇ ಕೂಡ ಅಷ್ಟೊಂದು ಇರಲ್ಲ. ಸೊ ಇದೊಂದನ್ನು ನೀವು ಪಾಲಿಸಿ. ಜೊತೆಗೆ ಈಗ ನನ್ನ ವೆಯ್ಟ್ ಬಂದು ಎಷ್ಟಿದೆ ಅಂತ ಹೇಳಿದ್ರೆ, ಆಲ್ರೆಡಿ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. 66 kg ವೆಯ್ಟ್ ಇದೆ ನನ್ನ ವೆಯ್ಟು. ಇನ್ನು ಡೆಲಿವರಿ ಅಷ್ಟೊತ್ತಿಗೆ ಅದೆಷ್ಟು kg ಆಗ್ತೀನೋ ನಿಜವಾಗ್ಲೂ ಗೊತ್ತಿಲ್ಲ. ಫಸ್ಟ್ ಪ್ರೆಗ್ನೆನ್ಸಿಲಿ 72 kg ಇದೆ ಡೆಲಿವರಿ ದಿನ ತೂಕ ಹಾಕಿದಾಗ. ಈಗಲೇ ಇಷ್ಟು kg ಇದ್ದೀನಿ. ಈ ಒಂದು 6 ಮಂತ್ ಆಗ್ತಾಯಿದೆ. ಸೊ ಅದೆಷ್ಟು ವೆಯ್ಟು ಗೇನ್ ಆಗ್ತೀನೋ ನಿಜವಾಗ್ಲೂ ಗೊತ್ತಿಲ್ಲ. ಸರಿ ಅಲ್ಲ ಸರಿ. ಚಪಾತಿ ಬೇಕಾ? ಥೋ ತಟ್ಟೆ ಏ ಅಲ್ಲಿ ಹಿಂದಗಡೆ ಪ್ಲೇಟ್ ನಿಂದು ಕೂರ್ಸು ಸರಿ. ಅವನಿಗೆ ವೈಟ್ ರೈಸ್ ತಿನ್ಬಿಡ್ಬೇಕು, ಸಾಂಬಾರು ಹಾಕ್ಬಿಟ್ರೆ ಮೇಲೆ ಅದಕ್ಕೆ ನಾವು ಬೆಳಗ್ಗೆ ಚಪಾತಿನ ತಿಂದಿರೋದು. ಹೆಂಗ ಆಡ್ತಾನ ನೋಡು. ಏ ಹಾಕುತ್ತೀರಪ್ಪ, ಸುಮ್ಮನೆ ಇರೇ ಒದ್ದಾಡ್ಬಿಟ್ಟು ಸಾರ್ಗಿರಿ ಎತ್ತಲ್ಲದು. ಆಮೇಲೆ ತಿನ್ನಕ್ಕಿಲ್ದಂಗೆ ಆಕೆ ಸುತಿ. ಊಟ ಮಾಡ್ಬೇಕಾ ಬೇಡವಾ? ಮತ್ತೆ ಅವನಿಗೆ ಎಲ್ರ ತಗೋ ಅಷ್ಟೇನೆ. ಎಳಿವಾ ಕಾಂತ ಬಂದಾನೆ ನೋಡು. ಯಾರು ಹೇಳ್ದವ್ರು ಬುಂಡೆ ಬಿಚ್ಚಬೇಕು ಅಂತ? ಯಾರು ಜನ? ಎಲ್ಲಿ ಆಗ್ಲೇ ಅಲ್ಲಿ ಕೂತಿದಾಗ ಅಂದೆ ಅನ್ಸುತ್ತೆ. ನೀನೇ ಹೇಳ್ದೆ ನೋಡ್ದ ವರ್ಡ್ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾನು. ಬುಂಡೆ ಬಿಚ್ಚಬೇಕು ಅಂತವನೆ. ತಟ್ಟೆನೆ ತಗೊಂಡೈತೆ ಓಡ್ ಬಂಬುತ್ತಾನ ಅವನು. ಚೆನ್ನಾಯ್ತಾ ಜನ? ಆಯ್ತಾ? ಹೇಗೈತೆ ಸರಿ? ದಪ್ಪ ಹಾಕಿದ್ರು ಏನಿಲ್ಲ, ಚೆನ್ನಾಗಿರ್ತವೆ. ಅಗ್ಯಕ್ಕಾಗಲ್ಲ ಅಂತ ಈ ಗುಂಡ್ಕಾಯಿ ತಿಂದರೆ ಏನು ಅನ್ಸಲ್ಲ. ಈ ಇದೈತಲ್ಲ ನೋಡು, ಅದೇನು ಅಂತಾನೆ ಅನ್ಸುತ್ತೆ ತಾನೇ. ಅದೆಲ್ಲ ಇನ್ನೊಂದೇನು ಲಿವರ್, ಅದು ಏನೋ ಒಂಥರ. ಲಿವರ್ ತಿನ್ಬೇಕಂತ, ಬ್ಲಡ್ ಜಾಸ್ತಿ ಆಗ್ತದೆ ಅಂತ. ಪರವಾಗಿಲ್ಲ, ಮೇಂಟೈನ್ ಮಾಡೋದನ್ನೇ. ಹಾಂ, 1 ಪಾಯಿಂಟ್ ಕಮ್ಮಿ ಆಗ್ತದೇನೋ ಅಷ್ಟೇ. ಅವಳು ಹಂಗೆ ತಿಂತ ಮೇಂಟೈನ್ ಮಾಡಿದ್ರೆ ಏನು ಕಮ್ಮಿ ಆಗಲ್ಲ. ನಂದು 10.3 ಇತ್ತು, 9.6 ಆಗೋದೆ. ಊಟ ಬಿಟ್ಬಿಟ್ಟಿದ್ನಲ್ಲ. ಕೈ ತೊಳ್ದ ಯಜಮಾನ ಅವನೇ.